ಸಾಹಿತ್ಯ ಹಾಗೂ ಹಾಡಿದವರು ಮಂಜು ಬೆಳ್ಳಕ್ಕಿಮಠ್. ಕ್ಯಾಶಿಯೋ ಬಸಯ್ಯ ಮ ಕನ್ನಿಕೊಪ್ಪ. ಡೋಲ್ಕಿ ಚನ್ನಬಸಯ್ಯ ಮ ಕನ್ನಿಕೊಪ್ಪ. ತಾಳ ಗುರುಸಿದ್ದಯ್ಯ ಯರಗುಂಬಿಮಠ್, ಚಂದ್ರಶೇಖರ ಹಂಡಿ ಮತ್ತು ಶಿವಾನಂದ್ ಮಡಿವಾಳರ್. ಮೈಬೂಸು ಬಾನಿ ತಾಯಿ ಹೊಟ್ಯಾಗಿದ್ದಾಗ ಒಂದು ಮಾಡ್ಯಾನ ಪವಾಡನ. ಮೈಬೂಸು ಬಾನಿ ತಾಯಿ ಹೊಟ್ಯಾಗಿದ್ದಾಗ ಒಂದು ಮಾಡ್ಯಾನ ಪವಾಡನ. ತಾಯಿಗೆ ಮಿಡಿನಗರ ಕಡಿತೇತ್ಯಂತ ಉಳಸಿದ ತಾಯಿಯನ. ಫಾತಿಮನ ಹಣೆ ಬರದಾಗ ಬರದಿತ್ತು ಬ್ರಹ್ಮ ಲಿಪಿಯನ್ನ. ಫಾತಿಮನ ಹಣೆ ಬರದಾಗ ಬರದಿತ್ತು ಬ್ರಹ್ಮ ಲಿಪಿಯನ್ನ. ಈಕೆ ಗರ್ಭ ಧರಿಸಿದಾಗ ಸಾಯಬೇಕು ಕಡದ ನಾಗರನ. ಫಾತಿಮ ತಾಯಿಯು ಗರ್ಭಿಣಿವಂತಿ ಕಾಡತಿದ್ದ ಬಯಕೆಯನ. ಫಾತಿಮ ತಾಯಿಯು ಗರ್ಭಿಣಿವಂತಿ ಕಾಡತಿದ್ದ ಸೇವನ. ತಿನ್ನುವಂಗಾಗಿತ್ತ ಈಕಿಗೊಂದು ಬಾರಿಯ ಅನ್ನ. ತ್ವಾಟದ ತುಂಬ ಆಗ್ಯಾವು ಎಲ್ಲ ಕಗ್ಗಾಯಿ ಹಣ್ಣ. ಗಿಡದ ತುಂಬ ಸುರುತ ಬಿದ್ದಾವು ಕಗ್ಗಾಯಿ ಹಣ್ಣ. ಬಣ್ಣ ಬಂದಿದ್ದು ತಿನ್ನುವಂಗಾಗಿತ್ತು ಒಂದೇ ಹಣ್ಣ. ಕೈಯ ಹಾಕಿ ಹರಿಬೇಕಂತಾಳ ಆಗಿದ್ದ ಒಂದು ಹಣ್ಣ. ಕೈಯ ಹಾಕಿ ಹರಿಬೇಕಂತ ಹಾಕಿದ್ದ ಒಂದು ಹಣ್ಣ. ಮೈಬೂಸು ಬಾನೆ ಹೊಟ್ಯಾಗ ಕೂತಗೊಂಡ ನೋಡ್ಯಾನ ಹಾವಿನ್ನ. ನಿಲ್ಲೋ ಮಸ್ತರ, ಹಿಂಗೆ ಉದ್ಕ ಹಾಡ್ಕೊತ ಹೋದ್ರೆ ಕೇಳೋರಿಗೆ ಹೆಂಗೆ ಅರ್ಥ ಆಗ್ಬೇಕು? ಮೈಬೂ ಸುಬಾನಿ ತಾಯಿ ಹೊಟ್ಯಾಗ ಅದಂತ ಪವಾಡ ಮಾಡ್ಯಾನ ಅಂತ ಹೇಳ್ತಿ. ತಾಯಿ ಹೊಟ್ಯಾಗಿರ್ತ ಹಾವು ಕಚ್ಚೈತಿ ಅಂತ ತಪ್ಪಿಸಿ ತಾಯಿ ಉಳ್ಸ್ಯಾನಂತ ಹೇಳ್ತಿ. ಇದನ್ನು ನುಡಿಯೊಳಗೆ ಹೇಳೋ ಮಸ್ತರ. ಮೈಬೂ ಸುಬಾನಿ ತಾಯಿ ಹೊಟ್ಯಾಗಿದ್ದ. ಮೈಬೂ ಸುಬಾನಿ ತಾಯಿ ಹೊಟ್ಯಾಗಿದ್ದ. ತಾಯಿಗೆ ಒಂದು ಆಸೆ ಕಾಡ್ತಿತ್ತು. ಹಾಂ, ಏನಂತ ಆಸೆ ಕಾಡ್ತಿತ್ತಪ್ಪ ಅಂದ್ರೆ ಆಕಿಗೆ ಬಾರಿಯನ್ನು ತಿನ್ನೋ ಆಸೆ ಆಗಿತ್ತು. ಆಕಿ ತ್ವಾಟದಾಗೆಲ್ಲ ಹುಡುಕ್ಯಾಡಿ ಬಂದ್ಲು. ಅದ್ರಾಗಲ್ಲೇ ಗಿಡದಾಗ ಗಿಡದಾಗೂ ಕಾಯಿ ಆಗಿರ್ಕಿಲ್ಲ. ಹೌದನ? ಒಂದು ಗಿಡದಾಗ ಗಿಡ ತುಂಬ ಸುರ್ತು ಬಿದ್ದಿದ್ದು ಎಲ್ಲ ಕಗ್ಗಾಯಿ ಆಗಿದ್ದು. ಕಗ್ಗಾಯಿ ಆದಾಗ ಅದರ ಒಳಗ ಒಂದ ಹಣ್ಣಾಗಿತ್ತು ತಿನ್ನುವಂಗ ಬಂದ ಹಣ್ಣು. ಆ ಹಣ್ಣು ತಿನ್ಬೇಕಂತೇಳಿ ಬೀಬಿ ಫಾತಿಮಾ ಹೋಗಿದ್ಲಿ ಗಿಡಕ್ಕೆ. ಹೋಗಿ ಇನ್ನೊಂದು ಸ್ವಲ್ಪ ಬಿಟ್ಟು ಕೈ ಹಾಕ್ಬೇಕನ್ನೋ ರೋಗ ಅಂತಂದ್ರೆ ಅಕ್ಕಿ ಹಣೆ ಬಾರದಾಗ ಬ್ರಹ್ಮಲಿಪಿ ಏನು ಬರ್ದಿತ್ತಂದ್ರ ಬೀಬಿ ಫಾತಿಮಾ ಗರ್ಭ ಧರಿಸಿದೆ. ಆಗ ಆಕಿಗೆ ಗರ್ಭ ಧರಿಸಿದ ಒಳಗ ಮಿಡಿನಾಗರ ಕಡದ ಸಾಯ್ಬೇಕಂತ ಬ್ರಹ್ಮಲಿಪಿ ಇತ್ತಕ್ಕಿದ.
ಅದಕ್ಕೆ ಈಕಿ ಗಿಡದಂತೆ ಹೋಗಿ ನಿಂತು ಕೈ ಹಾಕಿ ಕ್ಯಾರ ಹಣ್ಣು ಹರಿಬೇಕಂತ ಮಾಡಿದ್ಲ. ಹಾ ಹೊಟ್ಯಾಗ ಕುಂತ್ಕೊಂಡ ಮೈಬೂ ಸುಬಾನಿ ಗಿಡದಾಗ ಕುಂತ ಹಾವಿನ ನೋಡಿದ. ಹಾ ಆ ಹಣ್ಣಿನ ಬುಡಕ ಒಂದು ಮಿಡಿನಾಗರ ಸುಳಿ ಸುತ್ತಾಕೊಂಡ್ ಕುಂತಿತ್ತ. ಈಕಿ ಕೈ ಹಾಕಿರ ಕಡ್ದ ಬಿಡ್ಬೇಕಂತ ಹೇಳಿ ಹಾ ಅದರ ಸಲುವಾಗಿ ಅವ ಏನ್ ಮಾಡಿಬಿಟ್ಟ, ಇನ್ನು ನಮ್ಮ ಅವನು ಕಡಿತೈತೆ ಅಂತ ಹೇಳಿ ಹಾ ಆಕಿ ಹೊಟ್ಯಾಗನ ಕರಳ ಚೂಟಿ ಆಕಿನ ತೆಳಗ್ ಕೆಡಿಬಿಟ್ಟ. ಅಲ್ಲೇ ಹೌದನ. ಆಕಿ ತೆಳಗ್ ಬಿದ್ದು ಎದ್ದು ನೋಡ್ತಾಳು, ಎತ್ತಾಗ ಯಾರು ಕಾಣೋದಿಲ್ಲ, ಇದನ್ನೇನೋ ನನಗೆ ಅಭಿಷೇಕನ ಆಗೈತೆ ಅಂತ ಹೇಳಿ ಹಾ ಆಕಿ ಎದ್ದು ಮನೆಗೆ ಹೋಗ್ಬೇಕಂತ ಯಾಕಾರ ಎದ್ದು ಹೋಗಕ್ಕೆ ತಯಾರಿಕಾಳ. ಅವಾಗ ಎದ್ದು ಹೊಂಟಾಕಿನ ಬಾರಿ ಗಿಡ ಮಾತಾಡಿಸ್ತೈತಿ. ಹಾ ಏನುವಾ ತಾಯಿ, ನಿನ್ನ ಅಮೃತ ಹಸ್ತಲ್ಲೇ ನಂದು ಗಿಡದಾಗ ಆಗಿದ್ದು ಒಂದನು ಹರಿದು ತಿನ್ಲಿಲ್ಲ ನೀನು, ಹಾ ಮತ್ತು ನೀ ತಿನ್ನದ ನೀ ಹಂಗ ಹೋದೆ ಅಂದ್ರೆ ನನಗೆ ಮುಕ್ತಿ ಆಗೋದು ಯಾವಾಗ ಅಂತ ಬಾರಿ ಗಿಡ ಕೇಳ್ತತಿ. ಹಾ ಅವಾಗ ಈ ಬಿಬಿ ಫಾತಿಮಾ ಬಾರಿ ಗಿಡಕ್ಕೆ ಏನು ವರ ಕೊಡ್ತಾಳಂದ್ರ, ಹಾ ನನಗೆ ಇವತ್ತು ಮೋಡಿಲ್ಲ, ನಾನು ನಿನ್ನ ಹಣ್ಣು ಹರ್ಕೊಂಡು ತಿನ್ನೋದಿಲ್ಲ, ನಾನು ನನ್ನ ಅಂಶ ಇರುತನೂ ನಿನ್ನ ಉಪಯೋಗ ಮಾಡ್ಕೋತೇನೆ ಅಂತ ಯಾಕೆ ಅದಕ್ಕೆ ವರ ಕೊಡ್ತಾಳೆ ಈಕಿ. ಅದರ ಸಲುವಾಗಿ ಈಗ ಅದ್ರೂ ಮುಸ್ಲಿಂ ಮಂದಿ ಸತ್ತಾಗ ಬಾರಿ ತಪ್ಪಲ ತರ್ತಾರ ಅಂದ ಕೊಟ್ಟ ವರ ಇಂದಿನ ತನಕ ನಡೆದೈತಿ. ಅದು ಅಲ್ಲೇ ಮೈಬೂ ಸುಬಾನಿ ಪವಾಡ ಅದ್ರ ಸಲುವಾಗಿ ತಾಯಿ ಹೊಟ್ಟೆಯಾಗಿದ್ದಾಗ ಹಣೆ ಬರ ಚೇಂಜ್ ಮಾಡಿದ ಮೈಬೂ ಸುಬಾನಿ ಅಂದ್ರ ದೊಡ್ಡ ಪವಾಡಪ್ಪ. ತೆಳಗ ಎದ್ದು ಬಿದ್ದು ಫಾತಿಮಾ ಹೊಂಟಾಳ ಸುಮ್ಮನ, ತೆಳಗ ಬಿದ್ದು ಎದ್ದ ಫಾತಿಮಾ ಹೊಂಟಾಳ ಸುಮ್ಮನ, ಹೋಗುವಕಿನ ಕರೆದ ಮಾತಾಡ ಸೇತಿ ಬಾರಿಯ ಗಿಡವನ್ನ. ನಿನ್ನ ಅಮೃತ ಹಸ್ತಲ್ಲೇ ಹರಲಿಲ್ಲ ತಾಯಿ ಆಗಿದ್ದು ಒಂದು ಹಣ್ಣ, ನಿನ್ನ ಅಮೃತ ಹಸ್ತಲ್ಲೇ ಹರಲಿಲ್ಲ ತಾಯಿ ಆಗಿದ್ದು ಒಂದು ಹಣ್ಣ, ಹರಿಯಲಂಗ ಹೊಂಟಿದಿ ಸುಮ್ಮನ ಮುಕ್ತಿ ಸಿಗುವುದಿಲ್ಲ ಇನ್ನ. ಫಾತಿಮಾ ತಾಯಿ ಬಾರಿ ಗಿಡಕ್ಕ ಕೊಟ್ಟಾಳವರು ಅನ್ನ, ಫಾತಿಮಾ ತಾಯಿ ಬಾರಿ ಗಿಡಕ್ಕ ಕೊಟ್ಟಾಳವರು ಅನ್ನ, ನನ್ನ ಹೊಸ ಇರುತನ ಉಪಯೋಗ ಮಾಡತೈನಿ ನಿನ್ನ. ಮುಸಲಿಮರ್ ಒಳಗ ಸತ್ತಾಗ ತರ ಬಾರಿಯ ತಪ್ಪಲವನ, ಮುಸಲಿಮರ್ ಒಳಗ ಸತ್ತಾಗ ತರ ಬಾರಿಯ ತಪ್ಪಲವನ, ಅಂದ ಕೊಟ್ಟವರ ಇಂದಿನ ತನಕ ನಡೆದೈತಿ ಸಂಪೂರ